ದೆಹಲಿಯಲ್ಲಿ ನಡೆದ ಘಟನೆಯ ಬಗ್ಗೆ ನಿಮ್ಮೆಲ್ಲರಿಗೂ ತುಂಬಾ ಚೆನ್ನಾಗೇನೆ ಗೊತ್ತು. ಏನೂ ತಿಳಿಯದಂತಹ ಅಮಾಯಕ, ಮುಗ್ಧ ತರುಣ್ ಕುಮಾರ್ ಎಂಬ ಯುವಕನನ್ನ ಒಡೆದು, ಬಡಿದು, ಥಳಿಸಿ ಬರ್ಬರವಾಗಿ ಹತ್ಯೆಯನ್ನ ಮಾಡಿಬಿಟ್ರು. ಇದೇ ವಿಚಾರವಾಗಿ ಸ್ಥಳೀಯವಾಗಿ ನಾನು ಕೆಲವೊಂದಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಆ ವಿಡಿಯೋಗಳನ್ನ ನೋಡ್ತಾ ಇರುವಾಗ ಅಲ್ಲೇ ಸ್ಥಳೀಯವಾಗಿ ಇರುವಂತಹ ಒಂದಿಬ್ರು ಹಿರಿಯ ವಯಸ್ಸಾಗಿರುವಂತಹ ಮುಸ್ಲಿಂ ವ್ಯಕ್ತಿಗಳು ಮಾತನಾಡ್ತಾ ಇದ್ರು. ಆ ಹಿರಿಯ ವಯಸ್ಸಾಗಿರುವಂತಹ ಮುಸ್ಲಿಂ ವ್ಯಕ್ತಿಗಳು ಹೇಳ್ತಾ ಇದ್ರು, ಆ ಹುಡುಗನ ಮೇಲೆ ದಾಳಿ ಮಾಡುತ್ತಿದ್ದಂತಹ ಸಮಯದಲ್ಲಿ ಆ ಸ್ಥಳೀಯವಾಗಿ ಇರುವಂತಹ ಜನರೇನೆ, ಅಂದ್ರೆ ಆತನ ಮನೆಯ ಸುತ್ತಮುತ್ತ ಇರುವಂತಹ ಜನರೇನೆ ಆತನ ಸಹಾಯಕ್ಕೆ ಬರಲಿಲ್ವಂತೆ. ಅಲ್ಲಿದ್ದಂತಹ ಜನರೇನೆ ಓಡಿ ಹೋಗಿ ಹೆದರಿ ಮನೆಯ ಒಳಗಡೆ ಬಾಗಿಲನ್ನ ಹಾಕೊಂಡ್ರಂತೆ. ಇನ್ನೂ ಕೆಲವೊಂದಷ್ಟು ಜನರು ಟೆರೆಸ್ ಮೇಲೆ ನಿಂತ್ಕೊಂಡು ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ರಂತೆ. ಆ ಹುಡುಗನ ಮೇಲೆ ಹಲ್ಲೆ ಆಗ್ತಾ ಇರುವಾಗ, ದಾಳಿ ಮಾಡ್ತಾ ಇರುವಂತಹ ಸಮಯದಲ್ಲಿ ಸ್ಥಳೀಯವಾಗಿ ಇರುವಂತಹ ಒಂದಷ್ಟು ಜನರು ಆತನ ಸಹಾಯಕ್ಕೆ ಬಂದ್ಬಿಟ್ಟಿದ್ರೆ ಪಾಪ ಆ ಹುಡುಗನ ಜೀವ ಉಳಿತಾ ಇತ್ತು ಅಂತ ಹೇಳ್ತಾ ಇದ್ರು. ಅಂದ್ರೆ ಒಮ್ಮೆ ನಮ್ಮನ್ನ ನಾವೇ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ನಾವು ಎಂತಹ ಸಮಾಜದಲ್ಲಿ ಬದುಕ್ತಾ ಇದೀವಿ? ಅಲ್ಲಿ ಒಂದು ಹುಡುಗನ ಜೀವ ಹೋಗ್ತಿದೆ ಅಂತಂದ್ರೆ, ಅಯ್ಯೋ ನಮ್ ಜೀವ ಅಲ್ವಲ್ಲ, ಹೋದ್ರೋಯ್ತು, ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಾಗಿ ವರ್ತಿಸ್ತಾ ಇದೀವಲ್ಲ. ಇನ್ನ ಈ ನಮ್ಮ ಜಾತ್ಯತೀತ ಹಿಂದೂಗಳು ಜಾತ್ಯತೀತತೆ ಎಂಬುವಂತಹ ಮತ್ತಿನಲ್ಲಿ ತೇಲಾಡ್ತಾ ಇದ್ದಾರೆ, ನೀವು ತೇಲಾಡ್ತಾ ಇರಿ. ಕೇವಲ ಹೋಲಿ ಬಣ್ಣ, ಅದು ಯಾರೋ ಪುಟ್ಟ ಮಗು, ಒಂದು ಮಗು ಹಾಕಿದ್ದು, ಅದು ಏನು ಬೇಕು ಬೇಕು ಅಂತ ಹಾಕಿದ್ದಲ್ಲ. ಇಂತಹ ಚಿಕ್ಕ ವಿಚಾರಕ್ಕೆ, ಒಂದು ಬಣ್ಣದ ವಿಚಾರಕ್ಕೆ, ಹೋಳಿ ಬಣ್ಣದ ವಿಚಾರಕ್ಕೆ ರಕ್ತದ ಹೋಕಳಿಯನ್ನೇ ಆಡ್ಬಿಡ್ತಾರೆ ಅಂತಂದ್ರೆ ಇನ್ಯಾವ ಸೀಮೆ ನಾವು ಜಾತ್ಯತೀತತೆಯ ದೇಶದಲ್ಲಿ ಬದುಕ್ತಾ ಇದ್ದೀವಿ? ಯಾವನಾದ್ರೂ ಜಾತ್ಯತೀತೆಯ ಪಾಠಗಳನ್ನ ಹೇಳ್ಬಿಟ್ರೆ ನಮ್ಗಳಿಗೆ ಎಕಡ ತಗೊಂಡು ಹೊಡೆದು ಬಿಡ್ಬೇಕು ಅನ್ಸ್ತಾ ಇರುತ್ತೆ. ನಾಚಿಕೆ ಆಗ್ಬೇಕು ಮೊದಲು ನಮ್ಮ ಹಿಂದೂಗಳಿಗೇನೆ.